ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿರೋ ಹೊಸ ವರ್ಷಾಚರಣೆ ಸಂಭ್ರಮದ ವೇಳೆ ಯುವತಿಯರ ಮೇಲೆ ನಡೆದಿದೆ ಎನ್ನಲಾದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿದೆ. ಮಾಧ್ಯಮಗಳಲ್ಲಿ ವರದಿ ಬಂದ ಮೇಲೆ ಎಚ್ಚೆತ್ತುಕೊಂಡಿರೋ ಬೆಂಗಳೂರು ಪೊಲೀಸರು ಕೊನೆಗೂ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಪ್ರಕರಣ ಸಂಬಂಧ ಸಾಕಷ್ಟು ಸಿಸಿಟಿವಿ ಪರಿಶೀಲಿಸಿ ಯುವತಿಯರ ಜೊತೆ ಅಸಭ್ಯವಾಗಿ ವರ್ತಿಸಿ ಲೈಂಗಿಕ ದೌರ್ಜನ್ಯ ಮಾಡಿರೋ ಬಗ್ಗೆ ಸಾಕ್ಷ್ಯಗಳು ಲಭ್ಯವಾಗಿವೆ. ಈ ಹಿನ್ನೆಲೆಯಲ್ಲಿ ಕಮಿಷನರ್ ಅಶೋಕ್ ನಗರ, ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಿಸಿರುವುದಾಗಿ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರೋ ಕಮಿಷನರ್ ಪ್ರವೀಣ್ ಸೂದ್ ಮಾಧ್ಯಮಗಳಲ್ಲಿ ಬರ್ತಾ ಇರೋ ಫೋಟೋದ ಬದಲು ಪ್ರಮುಖ ಸಾಕ್ಷ್ಯಗಳು ಲಭ್ಯವಾಗಿವೆ ಅಂತ ಕೂಡ ಟ್ವೀಟ್ ಮಾಡಿದ್ದಾರೆ. ಇದೊಂದು ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ಡಿಸಿಪಿ ಶ್ರೇಣಿಯ ಅಧಿಕಾರಿಗಳಿಂದ ತನಿಖೆ ನಡೆಸ್ತಾ ಇರೋದಾಗಿಯೂ ಸಹ ತಿಳಿಸಿದ್ದಾರೆ. ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದ್ದಂತಹ ಹೊಸ ವರ್ಷಾಚರಣೆ ಸಂಭ್ರಮದ ಅಂದರೆ ಡಿಸೆಂಬರ್ 31ರ ರಾತ್ರಿ ಏನು ಯುವತಿಯರ ಮೇಲೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೂ ಕೂಡ ಪೊಲೀಸರು ಎಫ್ಐಆರ್ ದಾಖಲಿಸೋದಕ್ಕೆ ಮುಂದಾಗಿರುವಂಥದ್ದು. ಸುಮಾರು 3 ದಿನಗಳ ನಂತರ ಪೊಲೀಸರು ಇದೀಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಮಾಧ್ಯಮಗಳಲ್ಲಿ ವರದಿ ಬಂದ ಮೇಲೆ ಎಚ್ಚೆತ್ತುಕೊಂಡಿರುವಂತಹ ಬೆಂಗಳೂರು ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಎಫ್ಐಆರ್ನ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಭಿಷೇಕ್. ಇದೀಗ ನ್ಯೂಸ್ ಡೆಸ್ಕ್ನಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ಎಸ್ ಅಭಿಷೇಕ್, ಸುಮಾರು 3 ದಿನಗಳ ಆದ ನಂತರ ಇದೀಗ ಪೊಲೀಸರು ಕಾರ್ಯಪ್ರವೃತ್ತ ಆಗಿರುವಂಥದ್ದು. ತಡವಾಗಿ ಆದರೂ ಕೂಡ ದೂರನ್ನ ದಾಖಲಿಸಲಿಕ್ಕೆ ಅವರು ಮುಂದಾಗಿರುವಂಥದ್ದು ನಿಜಕ್ಕೂ ಸಂತೋಷದ ಸಂಗತಿನೇ. ಆದರೆ ಈಗ ಯಾವ ರೀತಿಯಾದಂತಹ ಒಂದು ತನಿಖೆ ನಡೆಯುತ್ತೆ ಅನ್ನೋ ಒಂದು ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ? ಎಫ್ಐಆರ್ ಏನು ದಾಖಲಾಗಿದೆ, ಯಾರ ಮೇಲೆ ಎಫ್ಐಆರ್ ದಾಖಲಿಸಲಾಗಿರುವಂಥದ್ದು, ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ ವೀಣಾ, 3 ದಿನಗಳಿಂದ ಅಂದರೆ ನಿನ್ನೆ ರಾತ್ರಿ 8 ಗಂಟೆಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ಗಳು ಇಲ್ಲ ಮತ್ತು ದೂರು ಕೊಡೋರು ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರಲಿಲ್ಲ. ಆದರೆ ಕೊನೆಗೂ ಒಂದು ವರದಿಯನ್ನು ಸತತವಾಗಿ ಬಿತ್ತರಿಸಿದ ಬಳಿಕ ಒಂದು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿರುವಂಥದ್ದು. ಎಫ್ಐಆರ್ ಅನ್ನು ಸುಮೋಟೋ ಅಡಿಯಲ್ಲಿ ಒಂದು ದಾಖಲಿಸಿಕೊಂಡಿರುವಂಥದ್ದು. ಅಲ್ಲಿ ಕೆಲವೊಂದು ಏನು ಇದಾಗಿರುವಂತಹ ಫಿಕ್ಸ್ ಮಾಡಿರುವಂತಹ CCTVಗಳಲ್ಲಿ ಕೆಲವೊಂದು ಅಸ್ಪಷ್ಟವಾಗಿದೆ. ಈ ನಿಟ್ಟಿನಲ್ಲಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ಮತ್ತು ಅಸಭ್ಯ ವರ್ತನೆಗಳಂತಹ ಒಂದು ಕೃತ್ಯಗಳು ಕಾಣಿಸದೇ ಇರುವಂಥದ್ದು. ಈ ನಿಟ್ಟಿನಲ್ಲಿ ಹೈ ಡೆಫಿನೇಷನ್ ಕ್ಯಾಮ್ರಾಗಳನ್ನು ಏನು ಫಿಕ್ಸ್ ಮಾಡಿದ್ದಾರೆ, ಆ ಒಂದು ಕ್ಯಾಮ್ರಾದಲ್ಲಿ ಸ್ಪಷ್ಟವಾಗಿ ಒಂದು ಎವಿಡೆನ್ಸ್ಗಳು ಸಿಗ್ತಾ ಇದೆ ಅನ್ನುವಂತಹ ಒಂದು ಮಾತನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಒಂದು ಟ್ವೀಟ್ ಮುಖಾಂತರ ಒಂದು ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಇನ್ನು DCP ಲೆವೆಲಲ್ಲಿ ಈ ಒಂದು ತನಿಖೆ ಮುಂದುವರಿಯುತ್ತೆ. ಈ ಒಂದು ಎಫ್ಐಆರ್ ಅನ್ನು ಸುಮೋಟೋ ಎಫ್ಐಆರ್ನಲ್ಲಿ ಒಂದು ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನುವಂತಹ ಒಂದು ಆ ಪ್ಲೇಸ್ನಲ್ಲಿ ನಡೆದಿದೆ ಅನ್ನುವಂತಹ ಒಂದು ದೂರನ್ನು ಕೂಡ ಅವರು ಸ್ವತಃ ದಾಖಲು ಮಾಡಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ CCTVಯಲ್ಲಿ ಯಾರ್ಯಾರು ಅಬ್ಯೂಸಿವ್ ಮಾಡಿದ್ದಾರೆ, ಯಾರ್ಯಾರು ಈ ಕೃತ್ಯಗಳನ್ನು ಎಸಗಿದ್ದಾರೆ ಅನ್ನುವಂತಹ ಒಂದು ಚಿತ್ರಣವನ್ನು ಇಟ್ಕೊಂಡು ಆ ಒಂದು ಫೇಸ್ಗಳನ್ನ ಇಟ್ಕೊಂಡು ಮುಂದೆ ಒಂದು ತನಿಖೆಯನ್ನು ಮುಂದುವರಿಸುವಂತಹ ಸಾಧ್ಯತೆ ಕೂಡ ಇದೆ ವೀಣಾ. ಎಸ್ ಅಭಿಷೇಕ್, ಈಗ ಕಮಿಷನರ್ ಹೇಳಿರುವಂಥದ್ದು ಅಂದರೆ ಇದು ಒಂದು ಗಂಭೀರವಾದಂತಹ ಪ್ರಕರಣ ಆಗಿದೆ ಅಂತ ಏನು ಟ್ವೀಟ್ ಮಾಡಿದ್ದಾರೆ. 3 ದಿನಗಳ ಹಿಂದೆ ಅವ್ರಿಗೆ ಗೊತ್ತಾಗಿರಲಿಲ್ವಾ ಈ ಪ್ರಕರಣ ಗಂಭೀರ ಆಗಿದೆ ಅಂತ? ಮಾಧ್ಯಮಗಳಲ್ಲಿ ಬಂದ ನಂತರನೇ ಅವ್ರು ಎಚ್ಚೆತ್ಕೊಳ್ಬೇಕಾ ಹೇಗೆ? ಎಸ್, ಕೆಲವೊಂದು ಹಿರಿಯ ಅಧಿಕಾರಿಗಳು ಕೂಡ ಇದೇ ಒಂದು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂತಹ ಘಟನೆ MG ರೋಡಲ್ಲಿ ನಡೆಯುತ್ತೆ ಅನ್ನುವಂತಹ ಒಂದು ಸಮರ್ಥನೆಯನ್ನು ಈ ಹಿಂದೆಯೂ ಕೊಟ್ಟಿದ್ರು. ಹೀಗಾಗಿ ಇದು ಕೂಡ ಒಂದು ನಾರ್ಮಲ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ರು. ಆದರೆ ಯಾವಾಗ ಸತತವಾಗಿ ಈ ರೀತಿಯಾಗಿ ಅಬ್ಯೂಸಿಂಗ್ ನಡೆದಿದೆ ಅನ್ನುವಂತಹ ಒಂದು ಪದೇಯಾಗಿ ಒಂದು ವರದಿಯನ್ನು ಬಿತ್ತರವಾಯಿತೋ ಇದು ಒಂದು ಸೀರಿಯಸ್ ಮ್ಯಾಟ್ರ್ ಅಂತ ಅನ್ನಿಸ್ಕೊಂಡಿರಬಹುದು ಅವ್ರಿಗೇನೋ. ಈಗಾಗಲೇ ಏನು ಆ ಒಂದು ಮಹಿಳೆಯರ ಮೇಲೆ ಒಂದು ದೌರ್ಜನ್ಯ ಏನು ನಡೀತಾ ಇದೆ, ಸ್ಪಷ್ಟವಾಗಿ ಎಲ್ಲ ಕ್ಯಾಮ್ರಾಗಳಲ್ಲೂ ಕೂಡ
ಅಂದರೆ ಕೆಲ ಮಾಧ್ಯಮಗಳ ಕ್ಯಾಮ್ರಾದಲ್ಲೂ ಕೂಡ ಏನು ರೆಕಾರ್ಡ್ ಆಗಿರುವಂಥದ್ದು ಮತ್ತು CCTVಯನ್ನು ಇಲ್ಲಿಯವರೆಗೂ ಕೂಡ ಕಳೆದ ವರ್ಷ ನೋಡಿದಾರೋ ಅದ್ರ ಹಿಂದೆ ವರ್ಷ ನೋಡಿರೋ ಗೊತ್ತಿಲ್ಲ. ಆದರೆ ಈ ವರ್ಷ ಪ್ರತಿಯೊಂದು ಕ್ಯಾಮ್ರಾವನ್ನು ಅವರೊಂದು ಚೆಕ್ ಮಾಡಿದ್ದಾರೆ. ಈ ಒಂದು ಗಂಭೀರ ವಿಷಯ ಪಡ್ಕೊಂಡ ಮೇಲೆ ಒಂದು ಚೆಕ್ ಮಾಡಿರುವಂಥದ್ದು. ಎಲ್ಲ ಕ್ಯಾಮ್ರಾದಲ್ಲಿ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಆ ಒಂದು ಸ್ಥಳದಲ್ಲಿ ಯಾರ್ಯಾರಿದ್ರು ಅವರೆಲ್ಲರನ್ನು ಕೂಡ ಒಂದು ಫೋಟೋ ಪ್ರಿಂಟನ್ನು ತೆಗೆದುಕೊಂಡು CCTV ಇಲ್ಲದಂತಹ ಫೋಟೋ ಪ್ರಿಂಟನ್ನು ತೆಗೆದುಕೊಂಡು ಆಯಾ ಠಾಣೆಗಳಿಗೆ ಆಯಾ ವ್ಯಾಪ್ತಿಗಳಿಗೆ ಒಂದು ಕಳಿಸ್ಕೊಡ್ಲಾಗುತ್ತೆ. ಇನ್ನು ಆ ಒಂದು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೂಡ ಆ ಒಂದು ಫೋಟೋಸ್ಗಳನ್ನ ಕಳಿಸ್ಕೊಡಲಾಗುತ್ತೆ. ಅದಾದ ಮೇಲೆ ಆ ಒಂದು DCP ಲೆವೆಲಲ್ಲಿ ಅಲ್ಲಿ ಯಾರ್ಯಾರು ಬಂದಿದ್ರು ಅನ್ನುವಂತಹ ಒಂದು ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಒಂದು ತನಿಖೆಯನ್ನು ಮುಂದುವರಿಸುವಂತಹ ಸಾಧ್ಯತೆ ಇದೆ. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿ